ನಾವ ಈ ವಿಡಿಯೋದಾಗ ಕ್ಯೂ ಇಂಟರ್ಫೇಸ್ ದ ಇಂಟ್ರೊಡಕ್ಷನ್ ನೋಡೋಣ ಅಂತ. ಕ್ಯೂ ಇಂಟರ್ಫೇಸ್ ಕಲೆಕ್ಷನ್ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಕ್ಯೂ ಇಂಟರ್ಫೇಸ್ ನ ಪ್ರಿಯಾರಿಟಿ ಕ್ಯೂ ಕ್ಲಾಸ್ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ತೈತಿ. ಡಿ ಕ್ಯೂ ಇಂಟರ್ಫೇಸ್ ಕ್ಯೂ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಲಿಂಕ್ಡ್ ಲಿಸ್ಟ್ ಅರೇ ಡಿ ಕ್ಯೂ ಇವೆರಡು ಕ್ಲಾಸ್ ಡಿ ಕ್ಯೂ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ತಾವ. ಕ್ಯೂ ಡಾಟಾ ಸ್ಟ್ರಕ್ಚರ್ ಗ ಫಿಫೋ ಡಾಟಾ ಸ್ಟ್ರಕ್ಚರ್ ಅಂತೇಳಿ ಕರೀತಾರ. ಫಿಫೋ ಅಂತಂದ್ರೇನ ಫಸ್ಟ್ ಇನ್ ಫಸ್ಟ್ ಔಟ್. ಕ್ಯೂ ಡಾಟಾ ಸ್ಟ್ರಕ್ಚರ್ ದಾಗ ಯಾ ಎಲಿಮೆಂಟ್ ನ ಫಸ್ಟ್ ನಾವು ಇನ್ಸರ್ಟ್ ಮಾಡಿರ್ತೀವಲ್ಲ ಅದ ಎಲಿಮೆಂಟ್ ನ ನಾವು ಫಸ್ಟ್ ರಿಮೂವ್ ಮಾಡ್ತೀವ. ಇದಕ್ಕ ಫಸ್ಟ್ ಇನ್ ಫಸ್ಟ್ ಔಟ್ ಅಂತೇಳಿ ಕರೀತಾರ. ಕ್ಯೂ ಡಾಟಾ ಸ್ಟ್ರಕ್ಚರ್ ಈ ರೀತಿ ಕಾಣ್ತೈತಿ. ಇದ್ರೊಳಗ ಎರಡು ಎಂಡ್ ಅದಾವ. ಈ ಎಂಡಿಗೆ ಫ್ರಂಟ್ ಅಂತೇಳಿ ಕರೀತಾರ, ಈ ಎಂಡಿಗೆ ರೇರ್ ಅಂತೇಳಿ ಕರೀತಾರ. ರೇರ್ ಎಂಡ್ ಇಂದ ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡ್ತಾರ, ಅದಕ್ಕೆ ಎನ್ ಕ್ಯೂ ಅಂತ ಹೇಳಿ ಕರೀತಾರ. ಫ್ರಂಟ್ ಎಂಡ್ ಇಂದ ನಾವ ಎಲಿಮೆಂಟ್ ನ ರಿಮೂವ್ ಮಾಡ್ತೀವಿ, ಅದಕ್ಕೆ ಡಿ ಕ್ಯೂ ಅಂತ ಹೇಳಿ ಕರೀತಾರ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಆಫ್ ಅ ಕ್ಯೂ ನೋಡ್ಬೇಕಂತಂದ್ರ ಸೂಪರ್ ಮಾರ್ಕೆಟ್ ದಾಗ ಬಿಲ್ಲಿಂಗ್ ಕ್ಯೂ ಇರ್ತೈತಿ. ಯಾರ್ ಮೊದಲ್ ಇರ್ತಾರಲ್ಲ ಕ್ಯೂದಾಗ ಅವ್ರ ಬಿಲ್ ಪೇ ಮಾಡ್ತಾರ. ಸೊ ಉಳ್ದೋರ್ ಏನ್ ಮಾಡ್ತಾರ, ತಮ್ಮ ಟರ್ನ್ ಬರೋ ಸಲುವಾಗಿ ವೇಟ್ ಮಾಡ್ತಾರ. ಸೊ ಸೆಕೆಂಡ್ ಎಕ್ಸಾಂಪಲ್ ಯಾವ್ದಂದ್ರ ಬ್ಯಾಂಕ್ ದಾಗ ಕಸ್ಟಮರ್ಸ್ ಬರ್ತಾರ. ಕಸ್ಟಮರ್ಸ್ ಒನ್ ಬೈ ಒನ್ ತಮ್ಮ ಕೊರಿನ ಕೇಳ್ಬೇಕಂದ್ರ ಅವರ ಕ್ಯೂದಾಗ ನಿಂದಿರ್ಬೇಕ. ಸೊ ಯಾರ್ ಮೊದಲ್ ಕ್ಯೂದಾಗ ಇರ್ತಾರಲ್ಲ ಅವ್ರ ತಮ್ಮ ಕೊರಿನ ಕೇಳ್ತಾರ, ಕೊರಿನ ಸಾರ್ಟ್ ಔಟ್ ಮಾಡ್ಕೊಂಡ ಕ್ಯೂ ಇಂದ ಹೊರಗ್ ಬರ್ತಾರ. ಸೊ ಉಳ್ದೋರ ತಮ್ಮ ಟರ್ನ್ ಬರುತ್ತನ ವೇಟ್ ಮಾಡ್ಬೇಕ. ಥರ್ಡ್ ಎಕ್ಸಾಂಪಲ್ ಯಾವ್ದಂದ್ರ ಎ.ಟಿ.ಎಂ ಮಷಿನ್. ಸೊ ಎ.ಟಿ.ಎಂ ಮಷಿನ್ ದಾಗ ನೀವ ಮನಿ ವಿತ್ಡ್ರಾ ಮಾಡ್ಕೋಬೇಕು ಅಥವಾ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು ಅಂತ ಹೇಳಿ ಎ.ಟಿ.ಎಂ ಮಷಿನ್ ಹೋಗಿದ್ರ ಅಲ್ಲಿ ಏನಾರ ಕ್ಯೂ ಇತ್ತಂತಂದ್ರ ನೀವ ವೇಟ್ ಮಾಡ್ಬೇಕ. ಯಾರ್ ಕ್ಯೂದಾಗ ಮೊದಲ್ ಇರ್ತಾರಲ್ಲ ಅವ್ರ ಬೇಸಿಕಲಿ ಈ ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು. ಸೊ ಎಲ್ಲಿ ತನ ನಿಮ್ ಟರ್ನ್ ಬರಂಗಿಲ್ಲ ಅಲ್ಲಿ ತನ ನೀವ ಅಥವಾ ಯಾರ್ ಕ್ಯೂದಾಗ ಇರ್ತಾರಲ್ಲ ಅವ್ರ ವೇಟ್ ಮಾಡ್ಬೇಕಾಗ್ತೈತಿ. ಕ್ಯೂ ಇಂಟರ್ಫೇಸ್ ಒಳಗಡೆ ಕಲೆಕ್ಷನ್ ಇಂಟರ್ಫೇಸ್ ದಾಗ ಇದ್ದಂತ ಮೆಥಡ್ಸ್ ಎಲ್ಲ ಅದಾವ. ಅದ್ರ ಜೊತೆ ಸಮ್ಮ ಸ್ಪೆಸಿಫಿಕ್ ಮೆಥಡ್ಸ್ ನ ಕ್ಯೂ ಇಂಟರ್ಫೇಸ್ ಒಳಗಡೆ ಆಡ್ ಮಾಡ್ಯಾರ. ಸೊ ಆ ಮೆಥಡ್ ಯಾವ್ಯಾವ ಅಂತಂದ್ರ ಫಸ್ಟ್ ಮೆಥಡ್ ಆಡ್ ಅನ್ನುವಂತ ಮೆಥಡ್ ಜೆನ್ರಿಕ್ ಟೈಪ್ ಆಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಗ್ತೈತಿ. ಇದೇನ್ ಮಾಡ್ತೈತಿ, ಕ್ಯೂ ಒಳಗಡೆ ಎಲಿಮೆಂಟ್ಸ್ ನ ಆಡ್ ಮಾಡ್ತೈತಿ. ಇನ್ ಕೇಸ್ ಸಕ್ಸಸ್ಫುಲ್ ಆಗಿ ಎಲಿಮೆಂಟ್ ಆಡ್ ಆಯ್ತಂದ್ರ ಇದೇನ್ ಮಾಡ್ತೈತಿ, ಟ್ರೂ ಅಂತೇಳಿ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ಕ್ಯೂ ಫುಲ್ ಇತ್ತಂದ್ರ ಅವಾಗ ಇದೇನ್ ರಿಟರ್ನ್ ಮಾಡ್ತೈತಿ, ಥ್ರೋ ಮಾಡ್ತೈತಿ. ಏನು ರಿಟರ್ನ್ ಮಾಡಂಗಿಲ್ಲ. ಅವಾಗ ಇದೇನ್ ಮಾಡ್ತೈತಿ, ಎಕ್ಸೆಪ್ಷನ್ ನ ಥ್ರೋ ಮಾಡ್ತೈತಿ. ಇಲ್ಲಿಗಲ್ ಸ್ಟೇಟ್ ಎಕ್ಸೆಪ್ಷನ್ ನ ಥ್ರೋ ಮಾಡ್ತೈತಿ. ನಾವ ನಲ್ ಎಲಿಮೆಂಟ್ ನ ಆಡ್ ಮಾಡಕ್ ಟ್ರೈ ಮಾಡಿದ್ವಿ ಅಂದ್ರ ಅವಾಗ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ನ ಥ್ರೋ ಮಾಡ್ತೈತಿ. ಆಫರ್ ಅಂತೇಳಿ ಇನ್ನೊಂದ್ ಮೆಥಡ್ ಐತಿ. ಇದ ಪ್ಯಾರಾಮೀಟರ್ ಜೆನ್ರಿಕ್ ಟೈಪ್ ತಗೊಳಾಗ್ತೈತಿ. ಸೊ ಇದನ್ ಯೂಸ್ ಮಾಡಿದೀವಿ ಅಂತಂದ್ರ ನಾವ ಕ್ಯೂದಾಗ ಎಲಿಮೆಂಟ್ ನ ಇನ್ಸರ್ಟ್ ಮಾಡಬಹುದು. ಸಕ್ಸಸ್ಫುಲ್ ಆಗಿ ಇನ್ಸರ್ಟ್ ಆಯ್ತಂದ್ರ ಟ್ರೂ ಅಂತೇಳಿ ರಿಟರ್ನ್ ಆಗ್ತೈತಿ. ಇನ್ ಕೇಸ್ ಕ್ಯೂ ಫುಲ್ ಇತ್ತಂದ್ರ ಅವಾಗಿದ ಫಾಲ್ಸ್ ಅಂತೇಳಿ ರಿಟರ್ನ್ ಮಾಡ್ತೈತಿ. ಇದ ಯಾವ್ದು ಎಕ್ಸೆಪ್ಷನ್ ನ ಥ್ರೋ ಮಾಡಂಗಿಲ್ಲ. ನಾವ ನಲ್ ವ್ಯಾಲ್ಯೂನ ಇನ್ಸರ್ಟ್ ಮಾಡಕ್ ಟ್ರೈ ಮಾಡಿದ್ವಿ ಅಂದ್ರ ಅವಾಗ ನಮ್ಗ ನಲ್ ಪಾಯಿಂಟರ್ ಎಕ್ಸೆಪ್ಷನ್ ಬರ್ತೈತಿ. ರಿಮೂವ್ ಏನ್ ಮಾಡ್ತೈತಿ ಅಂತಂದ್ರ ಕ್ಯೂದಾಗ ಏನ ಈ ಎಲಿಮೆಂಟ್ ಇರತ್ತಲ್ಲ, ಫ್ರಂಟ್ ದಾಗ ಏನ್ ಎಲಿಮೆಂಟ್ ಇರ್ತೈತಲ್ಲ ಈ ಎಲಿಮೆಂಟ್ ನ ರಿಟ್ರೀವ್ ಮಾಡ್ಕೊಂಡು ಇದನ್ನ ಕ್ಯೂ ಇಂದ ರಿಮೂವ್ ಮಾಡ್ತೈತಿ. ಸೊ ಇದೇನ್ ಮಾಡ್ತೈತಿ, ಹೆಡ್ ಆಫ್ ದ ಎಲಿಮೆಂಟ್ ರಿಟರ್ನ್ ಮಾಡುದು ಈ ಫ್ರಂಟ್ ದಾಗ ಇರುವಂತ ಎಲಿಮೆಂಟ್ ನ ಇದು ರಿಟರ್ನ್ ಮಾಡ್ತೈತಿ. ಆಮೇಲೆ ಈ ಎಲಿಮೆಂಟ್ ನ ಕ್ಯೂ ಇಂದ ರಿಮೂವ್ ಮಾಡ್ತೈತಿ. ಇನ್ ಕೇಸ್ ಕ್ಯೂ ಎಂಟಿ ಇತ್ತಂದ್ರ ಅವಾಗ ನಮಗ ನೋ ಸಚ್ ಎಲಿಮೆಂಟ್ ಎಕ್ಸೆಪ್ಷನ್ ನ ಇದ ಥ್ರೋ ಮಾಡತ್ತ. ಪೋಲ್ ಏನ್ ಮಾಡತ್ತ, ಇದನ್ನು ಏನ್ ಮಾಡತ್ತ, ಇಲ್ಲಿ ಫ್ರಂಟ್ ದಾಗ ಇರುವಂತ ಎಲಿಮೆಂಟ್ ನ ರಿಟರ್ನ್ ಮಾಡತ್ತ. ಆಮೇಲೆ ಇದನ್ನ ಕ್ಯೂ ಇಂದ ರಿಮೂವ್ ಮಾಡತ್ತ. ಆದ್ರೆ ಇದ ಇನ್ ಕೇಸ್ ಕ್ಯೂ ಎಂಟಿ ಇತ್ತಂದ್ರೆ ಯಾವ್ದು ಎಕ್ಸೆಪ್ಷನ್ ನ ಇದ ಥ್ರೋ ಮಾಡಂಗಿಲ್ಲ. ಇದೇನ್ ಮಾಡ್ತೈತಿ, ನಲ್ ನ ರಿಟರ್ನ್ ಮಾಡ್ತೈತಿ. ಎಲಿಮೆಂಟ್ ಏನ್ ಮಾಡ್ತೈತಿ, ಈ ಎಲಿಮೆಂಟ್ ನ ಫ್ರಂಟ್ ದಾಗ ಇರುವಂತ ಎಲಿಮೆಂಟ್ ನ ರಿಟರ್ನ್ ಮಾಡ್ತೈತಿ. ಇದನ್ನ ಕ್ಯೂ ಇಂದ ರಿಮೂವ್ ಮಾಡಂಗಿಲ್ಲ ಇದು ಎಲಿಮೆಂಟ್. ಇನ್ ಕೇಸ್ ಕ್ಯೂ ಎಂಟಿ ಇತ್ತಂದ್ರ ಅವಾಗ ಇದ ಎಕ್ಸೆಪ್ಷನ್ ನ ಥ್ರೋ ಮಾಡ್ತೈತಿ. ನೋ ಸಚ್ ಎಲಿಮೆಂಟ್ ಎಕ್ಸೆಪ್ಷನ್ ನ ಇದ ಥ್ರೋ ಮಾಡ್ತೈತಿ. ಪೀಕ್ ಏನ್ ಮಾಡ್ತೈತಿ ಅಂತಂದ್ರ ಫ್ರಂಟ್ ದಾಗಿರುವಂತ ಎಲಿಮೆಂಟ್ ನ ರಿಟರ್ನ್ ಮಾಡ್ತೈತಿ. ಕ್ಯೂ ಇಂದ ಅದನ್ನ ರಿಮೂವ್ ಮಾಡಂಗಿಲ್ಲ. ಸೊ ಇನ್ ಕೇಸ್ ಕ್ಯೂ ಎಂಟಿ ಇತ್ತಂದ್ರ ನಲ್ ರಿಟರ್ನ್ ಮಾಡ್ತೈತಿ. ಯಾವ್ದು ಎಕ್ಸೆಪ್ಷನ್ ಇದ ಥ್ರೋ ಮಾಡಂಗಿಲ್ಲ. ನಾವ ಈಗ ಈ ಮೆಥಡ್ಸ್ ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾ ಇಲ್ಲೇನ್ ಮಾಡೀನಿ, ಕ್ಯೂ ಮೆಥಡ್ಸ್ ಅಂತ ಹೇಳಿ ಒಂದ ಕ್ಲಾಸ್ ಕ್ರಿಯೇಟ್ ಮಾಡೀನಿ. ಇಲ್ಲೇನ್ ಮಾಡಾಕತ್ತೀನಿ ಅಂತಂದ್ರ
ನೀವು ಅರೆ ಡಿ ಕ್ಯೂ ಅಂತೇಳಿ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಕ್ಯೂ ಇಂಟರ್ಫೇಸ್ ಅದ ರೆಫರೆನ್ಸ್ ಗೆ ಅಸೈನ್ ಮಾಡೀನಿ. ಸೊ ನಾವು ನೋಡಿದ್ವಿ ಅರೆ ಡಿ ಕ್ಯೂ ಏನಿದೆ ಈ ಕ್ಲಾಸ್ ಕ್ಯೂ ನ ಇಂಪ್ಲಿಮೆಂಟ್ ಮಾಡ್ಕೋತೈತಿ. ಅದ್ರ ಸಲುವಾಗಿ ನಾನು ಏನ್ ಮಾಡ್ಬೋದು ಇಲ್ಲೇ ಅರೆ ಡಿ ಕ್ಯೂ ದ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಕ್ಯೂ ದ ರೆಫರೆನ್ಸ್ ಗೆ ಅಸೈನ್ ಮಾಡ್ಬೋದು. ಸೊ ಈ ಎರಡು ಲೈನ್ ದಾಗ ನಾ ಏನ್ ಮಾಡಾಕ್ತೀನಿ ಎಲಿಮೆಂಟ್ ನ ಕ್ಯೂ ದಾಗ ಆಡ್ ಮಾಡಾಕತ್ತೀನಿ. ಸೊ ಲೈನ್ ನಂಬರ್ 10 ದಾಗ ಎಲಿಮೆಂಟ್ ನ ಆಡ್ ಮಾಡಾಕ ಆಡ್ ಅನ್ನುವಂತ ಮೆಥಡ್ ನ ಯೂಸ್ ಮಾಡಾಕತ್ತೀನಿ. ಲೈನ್ ನಂಬರ್ 11 ದಾಗ ಎಲಿಮೆಂಟ್ ನ ಆಡ್ ಮಾಡಾಕ ಆಫರ್ ಅನ್ನುವಂತ ಮೆಥಡ್ ನ ಯೂಸ್ ಮಾಡಾಕತ್ತೀನಿ. ಸೊ ಲೈನ್ ನಂಬರ್ 13 ದಾಗ ನಾ ಏನ್ ಮಾಡಾಕತ್ತೀನಿ ಆಡ್ ಮಾಡಿರುವಂತ ಎಲಿಮೆಂಟ್ ನ ರಿಮೂವ್ ಮಾಡಾಕತ್ತೀನಿ. ರಿಮೂವ್ ಮಾಡಿದ್ರೆ ಇಲ್ಲೇನಾಯ್ತ ಫ್ರಂಟ್ ದಾಗ ಯಾವ್ದೈತಿ 10 ಐತಿ 10 ರಿಮೂವ್ ಆಯ್ತ. ಸೊ ಕ್ಯೂ ದಾಗ ಒಂದ ಎಲಿಮೆಂಟ್ ಉಳ್ದಿರ್ತೈತಿ. ಸೊ ಲೈನ್ ನಂಬರ್ 14 ದಾಗ ಅಗೇನ್ ನಾನು ಕ್ಯೂ ಡಾಟ್ ರಿಮೂವ್ ಮಾಡಾಕತ್ತೀನಿ. ಸೊ ಈ 5 ಏನಾಯ್ತ ರಿಮೂವ್ ಆಯ್ತ. ಈಗ ನಮ್ದ ಕ್ಯೂ ಎಂಟಿ ಐತಿ. ಸೊ ಇನ್ನೊಂದ್ಸಲ ನಾನು ರಿಮೂವ್ ಅಂತ ಹೇಳಿ ಟ್ರೈ ಮಾಡಿದ್ರೆ ಇನ್ನೊಂದ್ಸಲ ನಾನು ಎಲಿಮೆಂಟ್ ನ ರಿಮೂವ್ ಮಾಡಕ್ ಟ್ರೈ ಮಾಡಿದ್ರ ಅವಾಗ ಏನಾಗತ್ತ ಅಂತಂದ್ರ ಈ ಎಕ್ಸೆಪ್ಷನ್ ಥ್ರೋ ಆಗತ್ತ. ನೋ ಸಚ್ ಎಲಿಮೆಂಟ್ ಎಕ್ಸೆಪ್ಷನ್ ಥ್ರೋ ಆಗತ್ತ. ಆಮೇಲೆ ಈ ಲೈನ್ ನಮಗ ಪ್ರಿಂಟ್ ಆಗತ್ತ. ಕ್ಯೂ ಎಂಟಿ ಇದ್ದಾಗ ನಾನು ಕ್ಯೂ ಡಾಟ್ ಪೋಲ್ ನ ಕಾಲ್ ಮಾಡಿದ್ರ ಅವಾಗ ಏನಾಗತ್ತ ನಮ್ಗೆ ಯಾವ್ದು ಎಕ್ಸೆಪ್ಷನ್ ಬರಂಗಿಲ್ಲ. ಇಲ್ಲೇ ನಲ್ ಪ್ರಿಂಟ್ ಆಗತ್ತ. ಅಗೇನ್ ನಾನು ಲೈನ್ ನಂಬರ್ 21 ದಾಗ ಎಲಿಮೆಂಟ್ಸ್ ನ ಆಡ್ ಮಾಡಾಕತ್ತೀನಿ. 101 51 ವ್ಯಾಲ್ಯೂನ ನಾನು ಕ್ಯೂ ದಾಗ ಆಡ್ ಮಾಡಾಕ್ತೀನಿ. ಲೈನ್ ನಂಬರ್ 23 ದಾಗ ನಾನು ಎಲಿಮೆಂಟ್ ನ ಕರೆಯಾಕತ್ತೀನಿ. ಸೊ ಇದು ಎಲಿಮೆಂಟ್ ಏನ್ ಮಾಡತ್ತ ಫ್ರಂಟ್ ದಾಗಿರುವಂತ ಎಲಿಮೆಂಟ್ ನ ಕೊಡುತ್ತ 101 ಅಂತೇಳಿ ಬರತೈತಿ. ಸೊ ಪೀಕ್ನು ಏನ್ ಮಾಡತ್ತ ಫ್ರಂಟ್ ದಾಗಿರುವಂತ ಎಲಿಮೆಂಟ್ ನ ಕೊಡುತ್ತ. ಸೊ 101 ಅಂತೇಳಿ ನಮ್ಗ ಪ್ರಿಂಟ್ ಆಗತ್ತ. ಸೊ 25 26 ದಾಗ ನಾ ಏನ್ ಮಾಡಾಕ್ತೀನಿ ಕ್ಯೂ ದಾಗ ಇರುವಂತ ಎಲಿಮೆಂಟ್ಸ್ ನ 1 by 1 ನಾನು ರಿಮೂವ್ ಮಾಡಾಕತ್ತೀನಿ. 25 26 ಲೈನ್ ಎಕ್ಸಿಕ್ಯೂಟ್ ಆಯ್ತಂದ್ರ ನಮ್ದ ಕ್ಯೂ ದಾಗ ಯಾವ್ದು ಎಲಿಮೆಂಟ್ ಇರಂಗಿಲ್ಲ. ಇವಾಗ ನಾನು ಕ್ಯೂ ಡಾಟ್ ಪೀಕ್ ಮಾಡಿದ್ರ ನಮಗ ಏನಂತ ರಿಟರ್ನ್ ಆಗತ್ತೆ ಇದ ನಲ್ ಅಂತ ರಿಟರ್ನ್ ಆಗತ್ತ. ಯಾಕಂದ್ರೆ ಕ್ಯೂ ದಾಗ ಯಾವ್ದು ಎಲಿಮೆಂಟ್ಸ್ ಇಲ್ಲ. ಸೊ ಕ್ಯೂ ಎಂಟಿ ಇದ್ದಾಗ ನಾನು ಎಲಿಮೆಂಟ್ ಮೆಥಡ್ ನ ಕರೆದ್ರ ನಮಗ ಎಕ್ಸೆಪ್ಷನ್ ಥ್ರೋ ಆಗತ್ತ. ಸೊ ನಾವ್ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ವ್ಯಾಲ್ಯೂ 10 ಆಡೆಡ್ ಟ್ರೂ. ಸೊ ನಾವು ನೋಡಿದ್ವಿ ಆಡ್ ಅನ್ನುವಂತ ಮೆಥಡ್ ಏನ್ ಮಾಡ್ತೈತಿ ಇನ್ ಕೇಸ್ ಎಲಿಮೆಂಟ್ ಸಕ್ಸಸ್ಫುಲ್ ಆಗಿ ಆಡ್ ಆಯ್ತಂದ್ರೆ ಟ್ರೂ ಅಂತೇಳಿ ರಿಟರ್ನ್ ಆಗ್ತೈತಿ ಅಂತೇಳಿ ನಮ್ಗ ಟ್ರೂ ಅಂತೇಳಿ ಬಂದೈತಿ. ಅದೇ ರೀತಿ ಆಫರ್ನು ಟ್ರೂ ಅಂತೇಳಿ ರಿಟರ್ನ್ ಮಾಡಾಕ್ತೈತಿ. ವ್ಯಾಲ್ಯೂ ರಿಮೂವ್ ಫ್ರಮ್ ಅ ಫ್ರಂಟ್ ಯೂಸಿಂಗ್ ರಿಮೂವ್. ರಿಮೂವ್ ಏನ್ ಮಾಡ್ತೈತಿ ಫ್ರಂಟ್ ದಾಗಿರುವಂತ ಎಲಿಮೆಂಟ್ ನ ರಿಮೂವ್ ಮಾಡಾಕ್ತೈತಿ. ಅದಕ್ಕ ಇಲ್ಲಿ ನೋಡಿದ್ರೆ ಇದು ರಿಮೂವ್ ಅಂತ ಅನ್ನುವಂತ ಮೆಥಡ್ 10 ನ ಏನ್ ಮಾಡೈತಿ 10 ನ ರಿಟರ್ನ್ ಮಾಡಿ ಫ್ರಂಟ್ ಅಂತಂದ್ರ ಏನ್ ಮಾಡಾಕ್ತೈತಿ ಫ್ರಂಟ್ ದಾಗ 10 ಐತಿ ಅದನ್ನ ರಿಮೂವ್ ಮಾಡಾಕ್ತೈತಿ ಕ್ಯೂ ಇಂದ. ವ್ಯಾಲ್ಯೂ ರಿಮೂವ್ ಫ್ರಮ್ ಫ್ರಂಟ್ ಯೂಸಿಂಗ್ ರಿಮೂವ್ ಮೆಥಡ್. ಸೊ ವ್ಯಾಲ್ಯೂ ಯಾವ್ದು ರಿಟರ್ನ್ ಆಗೈತಿ 5 ರಿಟರ್ನ್ ಆಗೈತಿ. ಈಗ ಕ್ಯೂ ದಾಗ 10 ರಿಟರ್ನ್ ಆಲ್ರೆಡಿ ನಾವು ರಿಮೂವ್ ಮಾಡಿವ್. ಸೊ 5 ಒಂದ ಐತಿ. ಸೊ ಇನ್ನೊಂದ್ಸಲ ನಾನು ಕ್ಯೂ ಡಾಟ್ ರಿಮೂವ್ ಮಾಡಿದ್ರ ಈ ವ್ಯಾಲ್ಯೂನು ಏನಾಗತ್ತ ಕ್ಯೂ ಇಂದ ರಿಮೂವ್ ಆಗತ್ತ. ಇದು ಕ್ಯೂ ಡಾಟ್ ರಿಮೂವ್ ಏನ ರಿಟರ್ನ್ ಮಾಡ್ತೈತಿ ಯಾವ ವ್ಯಾಲ್ಯೂನ ಇದ ಬೇಸಿಕಲಿ ರಿಮೂವ್ ಮಾಡ್ತೈತಲ್ಲ ಅದ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ನಾನು ಥರ್ಡ್ ಟೈಮ್ ರಿಮೂವ್ ನ ಕಾಲ್ ಮಾಡಿದ್ರೆ ಕ್ಯೂ ಎಂಟಿ ಐತಿ. ಸೊ ಅವಾಗ ನಮಗ ಈ ಎಕ್ಸೆಪ್ಷನ್ ಬರತೈತಿ. ಎಕ್ಸೆಪ್ಷನ್ ಆಕರ್ಡ್ ಸಿನ್ಸ್ ಕ್ಯೂ ಇಸ್ ಎಂಟಿ ಅಂತ ನಮ್ದ ಲೈನ್ ಪ್ರಿಂಟ್ ಆಗೈತಿ. ಅದ ನಾನು ಕ್ಯೂ ಡಾಟ್ ಪೋಲ್ ನ ಕಾಲ್ ಮಾಡಿದ್ರೆ ಈ ಒಂದು ಕ್ಯೂ ಎಂಟಿ ಇದ್ದಾಗ ಕ್ಯೂ ಡಾಟ್ ಪೋಲ್ ನ ನಾವು ಕಾಲ್ ಮಾಡಿದ್ರೆ ನಮಗ ನಲ್ ಅಂತೇಳಿ ರಿಟರ್ನ್ ಆಗತ್ತ. ನಾ ಅಗೇನ್ ವ್ಯಾಲ್ಯೂನ ಆಡ್ ಮಾಡಾಕತ್ತೀನಿ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಟ್ರೂ ಟ್ರೂ ಅಂತೇಳಿ ಬಂದೈತಿ. ಲೈನ್ ನಂಬರ್ 23 ದಾಗ ನಾನು ಕ್ಯೂ ಡಾಟ್ ಎಲಿಮೆಂಟ್ ಅಂದ್ರೆ ನಮ್ಗೆ 101 ಅಂತೇಳಿ ಬಂತು. ಫ್ರಂಟ್ ದಾಗಿರುವಂತ ಎಲಿಮೆಂಟ್ ನ ಇದ ರಿಟರ್ನ್ ಮಾಡಾಕ್ತೈತಿ. ಕ್ಯೂ ಡಾಟ್ ಪಿಕ್ ಏನ್ ಮಾಡ್ತೈತಿ ಫ್ರಂಟ್ ದಾಗಿರುವಂತ ಎಲಿಮೆಂಟ್ ನ ರಿಟರ್ನ್ ಮಾಡುತ್ತ 101 ಅಂತೇಳಿ ಬಂದೈತಿ. ಸೊ ಇಲ್ಲಿ ಏನ್ ಮಾಡಾಕ್ತೀನಿ ಕ್ಯೂ ಎಲಿಮೆಂಟ್ಸ್ ನಾನು ಪೋಲ್ ಮಾಡಾಕತ್ತೀನಿ 1 by 1. ಸೊ ಇಲ್ಲಿ ಏನಾಯ್ತು ನಮ್ದ ಕ್ಯೂ ಪೂರ್ತಿ ಖಾಲಿ ಆಯ್ತ. ಸೊ ಇವಾಗ ನಾನು ಕ್ಯೂ ಡಾಟ್ ಪೀಕ್ ಅಂತೇಳಿ ಮಾಡಿದ್ರೆ ನಲ್ ಅಂತೇಳಿ ಬರ್ತೈತಿ. ಯಾವ್ದು ಎಕ್ಸೆಪ್ಷನ್ ಥ್ರೋ ಆಗಂಗಿಲ್ಲ. ಅದ ನಾನು ಕ್ಯೂ ಡಾಟ್ ಎಲಿಮೆಂಟ್ ನ ಕಾಲ್ ಮಾಡಿದ್ರೆ ನಮಗ ಎರರ್ ಬರುತ್ತ. ಎಕ್ಸೆಪ್ಷನ್ ಥ್ರೋ ಆಗತ್ತ. ಎದಕ್ಕಂದ್ರೆ ಕ್ಯೂ ಎಂಟಿ ಐತಿ ಅಂತ ಹೇಳಿ ನೋ ಸಚ್ ಎಲಿಮೆಂಟ್ ಎಕ್ಸೆಪ್ಷನ್ ಬರ್ತೈತಿ. ಸೊ ಇಷ್ಟಿದ ಕ್ಯೂ ಮೆಥಡ್ಸ್ ಬಗ್ಗೆ ನಾವ ನೆಕ್ಸ್ಟ್ ವಿಡಿಯೋದಾಗ ಪ್ರಿಯಾರಿಟಿ ಕ್ಯೂ
ಕ್ಲಾಸ್ನ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.